ಹ್ಮ್. ತಾಲೂಕ್ ನ್ಯೂಸ್ ಚಾನಲ್ ತಂಡ ಇಂದು ದೀಪಾಂಜಲಿ ನಗರಕ್ಕೆ ಭೇಟಿ ಕೊಟ್ಟಿದೆ. ಈ ಒಂದು ದೀಪಾಂಜಲಿ ನಗರದಲ್ಲಿ ಯಾವ ರೀತಿಯ ಒಂದು ಡೆವಲಪ್ಮೆಂಟ್ ನಡೆದಿದೆ ಹಾಗೂ ಜನರನ್ನು ಒಂದು ಬಹಳವಾಗಿ ಒಂದು ಕಾಡ್ತಿರ್ತಕ್ಕಂಥ ಸಮಸ್ಯೆಗಳ ಕುರಿತು ನಾವು ವರದಿ ಮಾಡಲಿಕ್ಕೆ ಬಂದಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡ್ಸೋಣ. ಈ ಒಂದು ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರಂತ ನಾವು. ಸರ್ ನಮಸ್ತೆ, ನಿಮ್ಮ ಹೆಸರು? ಪುಷ್ಪರಾಜಗೌಡ ಅಂತ. ಪುಷ್ಪರಾಜಗೌಡ. ಮನೆ ನಂಬರ್ 1, 1ನೇ ಮನೆ. ಓಕೆ ಓಕೆ. ಈ ಒಂದು ನಿಮ್ಮ ಏರಿಯಾದ ಒಂದು ತೆಗೆದುಕೊಂಡಾಗ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳು ಈ ವರ್ಷದ ಅವಧಿಯಲ್ಲಿ ನಡೆದಿದೆ ಹಾಗೂ ಯಾವ ರೀತಿಯ ಒಂದು ಸಮಸ್ಯೆಗಳು ನಿಮಗೆ ಕಾಡ್ತವೆ ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಸಮಸ್ಯೆ ಕಾಣ್ತಿಲ್ಲ. ಅರ್ಜುನು, ಕೃಷ್ಣಪ್ಪ, ಆಮೇಲೆ ಪ್ರಿಯಾ ಕೃಷ್ಣ, ಆಮೇಲೆ ಇವರು ಎಲ್ಲ ಮಾಡಿಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವೇನು ಹೇಳ್ತಾರೆ, ನಮ್ಮ ಅರ್ಜುನು ಆಮೇಲೆ ನಮ್ಮ ಶಿವಣ್ಣ, ಆಮೇಲೆ ತಾಳೇಗೌಡರು, ಆಮೇಲೆ ಇವರೆಲ್ಲ ಮಾಡಿಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಮ್ಮ ಅರ್ಜುನ್, ಆಮೇಲೆ ಕೃಷ್ಣಪ್ಪರು, MLA ಕೃಷ್ಣಪ್ಪರು, ಆಮೇಲೆ ಪ್ರಿಯಾ ಕೃಷ್ಣ, ಆಮೇಲೆ ಇವರು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವೇನು ನಮ್ಮ ಏರಿಯಾದಲ್ಲಿ ಯಾವುದು ಸಮಸ್ಯೆ ಇಲ್ಲ, ಏನಿಲ್ಲ. ವಾಟರ್ ಸಮಸ್ಯೆ ಆಗಲಿ, ಸ್ಯಾನಿಟರೀಸ್ ಆಗಲಿ ಏನಿಲ್ಲ. ನಮಗೆ MLA ಕೃಷ್ಣಪ್ಪರು ನಾನೇನು ನೋಡಿಲ್ಲ. ನಮ್ಮ ಅರ್ಜುನ್ನು ಸರ್ ಕೇಳ್ಕೊಳ್ಳಿ, ಅರ್ಜುನ್ ನಮಗೆ ಏನು ಕೆಲಸ ಬೇಕಾದ್ರೆ ಮಾಡಿಕೊಡು. ಅರ್ಜುನ್ ಇನ್ನೇನು ಕೇಳಿ ಕೊಡ್ತಾರೆ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳು ಇಲ್ಲ, ಒಂದು ಸಮಸ್ಯೆಗಳ ಬಗ್ಗೆ ಒಂದು ಜನಪ್ರತಿನಿಧಿಗಳು ಎಲ್ಲ ರೀತಿಯಿಂದ ತೊಂದರೆ ಕೊಡ್ತಾ ಇದ್ದಾರೆ ಗೊತ್ತಾ. ಹಾಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಬಹಳ ಜಟಿಲವಾಗಿರುತ್ತವೆ. ಒಂದಿಷ್ಟು ಕೇಳಿ, ಅದನ್ನ ಹೇಳ್ತೀನಿ. ಅದೇ ಹೇಳಿ. ನಮ್ಮ ಏರಿಯಾದಲ್ಲಿ ಇದು ನಮ್ಮದು ವಿಜಯನಗರ ವಾರ್ಡ್ ಬರೋದು. ವಿಜಯನಗರ ವಾರ್ಡಲ್ಲಿ ನಮ್ಮ ಅರ್ಜುನ್ ಇದ್ದಾನೆ, ಇವರಿದ್ದಾರೆ, ನಮ್ಮ ಶರತ್ ಇದ್ದಾನೆ, ಆಮೇಲೆ ಅವರು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ್ರಿಂದ ಅವ್ರಿಗೇನು ನಮಗೇನು ತೊಂದರೆ ಆಗಿದೆ. ನಮ್ಮ ಏರಿಯಾದಲ್ಲಿ ಏನೇ ಕೆಲಸ ಆದ್ರೂ ನಮ್ಮ ಅರ್ಜುನ್ ಮಾಡಿಕೊಡ್ತಾನೆ, ನಮ್ಮ ಶರತ್ ಮಾಡಿಕೊಡ್ತಾನೆ, ಎಲ್ಲರೂ ಮಾಡಿಕೊಡ್ತಾನೆ. ಇನ್ನೇನು ಸಮಸ್ಯೆ ಕೇಳಿ ಸರ್. ಉಳಿದಂತೆ ನಿಮ್ಮ ಒಂದು ಏನು ಕೆಲಸ ಮಾಡಿದ್ರೆ ಸರ್ ನಿಮ್ಮ ವೃತ್ತಿ ಬಂದು? ನಾನು ವೃತ್ತಿ ಅನ್ಕೋಬೇಕಂದಿದ್ದೆ, ರಿಟೈರ್ಡ್ ಆಗಿದ್ದೀನಿ. ಇವಾಗ ಫೈನಾನ್ಸ್ ಮಾಡಿಕೊಂಡು ಸುಮ್ಮನೆ ಮಾಡಿಕೊಂಡಿದ್ದೆ. ಓಕೆ. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ನಿಮ್ಮ ಒಂದು ಏರಿಯಾ ಹಾಗೂ ಉಳಿದಂತೆ ಒಂದು ಗೌರ್ನಮೆಂಟ್ ಏನು ನಡೀತಾ ಇದೆ, ವಸ್ತುಸ್ಥಿತಿ, ಒಂದು ರೇಟ್ ಏನು ನಡೀತಾ ಇದೆ, ಒಂದು ವೆಜಿಟೇಬಲ್ ರೇಟ್ ಆಗಿರ್ಬೋದು, ಒಂದು ಪ್ರಾವಿಷನ್ ಸ್ಟೋರ್ ಕಿರಾಣಿ ರೇಟ್ ಆಗಿರ್ಬೋದು, ಯಾವ ರೀತಿ ನಿಮಗೆ ಒಂದು ಇವಾಗ ನಾನು ಹೇಳ್ಬಿಡ್ತೀನಿ. ಇವಾಗ ಸಿದ್ದರಾಮಯ್ಯರು ಬಡ್ಜೆಟ್ ಮಾಡೋರು ಇವತ್ತು ಅಲ್ವಾ, ಆ ಬಡ್ಜೆಟಲ್ಲಿ ಬಡವ್ರಿಗೆ ಯಾವುದೋ ಅನುಕೂಲ ಇಲ್ಲ ಅಲ್ವಾ, ಬಡವರಿಗೆ ಯಾವುದು ಅನುಕೂಲ ಇಲ್ಲ ಅಲ್ವಾ. ಇವತ್ತು ಬಡ್ಜೆಟ್ ಮಾಡಿದ್ದು TV ಬಂತಲ್ವಾ, ಏನು ಮಾಡಿದ್ದಾರೆ. ಆಮೇಲೆ ಅದೇನೋ ಅಕ್ಕಿ ಕೊಡ್ತೀವಿ, ಆಮೇಲೆ ಇದನ್ನು ಕೊಡ್ತೀವಿ ಅಂತ, ಅದು ಕರೆಕ್ಟಾಗಿ ಬರೋದೇ ಇಲ್ಲ. ಅವರೆಲ್ಲ ಡಿಪೋವರೇ ತಿನ್ಕೋತಾರೆ, ಎಲ್ಲ ಮಾಡ್ಕೋತಾರೆ ಅಲ್ವಾ. ಏನು ಮಾಡ್ತಾರೆ ಅವರು ಅಲ್ವಾ. ಇವರು ಆರೋಗ್ಯ ಮಿನಿಸ್ಟರ್ ಆಗಲಿ, ಎಜುಕೇಷನ್ ಮಿನಿಸ್ಟರ್ ಆಗಲಿ, ಯಾರೇನು ಮಾಡ್ತಾರೆ, ಅವ್ರು ದುಡ್ಡು ಕೊಟ್ರೇ ಮಾಡೋದು. ಸಿದ್ದರಾಮಯ್ಯರು ಒಳ್ಳೆಯವರು ಅಂತ ನಾನು ಹೇಳ್ತೀನಿ ಅಲ್ವಾ. ಸಿದ್ದರಾಮಯ್ಯರು ಇವತ್ತು ಬಡ್ಜೆಟ್ಟು ಮಂಡಿಸ್ಬೇಕಾದ್ರೆ 2.5 ವರ್ಷ ನಿಂತಿದ್ದು, ಅವರು ನಿಂತ್ಕೊಂಡೇ ಬಡ್ಜೆಟ್ಟು ಮಂಡನೆ ಮಾಡಿರೋದು ಅಲ್ವಾ. ಅದರಲ್ಲಿ ಏನು ಮಾಡಿದ್ದಾರೆ ಅದು ನಾವು ನೋಡ್ತಾ ಇದ್ದೀವಿ. ಅದೇನು ಹೇಳಿ, ಇನ್ನೇ ಕ್ವಶನ್ ಸರ್. ಅವರು ಒಳ್ಳೆಯವರು, ಸಿದ್ದರಾಮಯ್ಯವರು ಒಳ್ಳೆಯವರು. ಸಿದ್ದರಾಮಯ್ಯವರು ಒಳ್ಳೆಯವರು, ಆದರೆ ಅವರು DK ಶಿವಕುಮಾರ್, ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಕೇಳಿ, DK ಶಿವಕುಮಾರ ಒಳ್ಳೆಯವರು. ಆಮೇಲೆ ಕೆಲವರು ಅವರಿಂದ ತಪ್ಪು ಅವರು ಮಾಡಲ್ಲ, ಕೆಲವರು ತಪ್ಪು ಮಾಡ್ತಾರೆ, ಅದಕ್ಕೆ ಇವರು ಹೊಣೆ ಹಾಕ್ತಾರೆ. ಇದಕ್ಕೇನು ಮಾಡೋದು ಅಲ್ವಾ. DK ಸುರೇಶ್, DK ಶಿವಕುಮಾರ್
ಅಲ್ವಾ? ಹ್ಮ್ ಹ್ಮ್ ಕೆಲವೆಲ್ಲ ಮಾತಾಡುವಾಗ ಇದಾಗತ್ತೆ. ಆಮೇಲೆ ನಮ್ಮ ಕನ್ನಡಗೆ ಅಲ್ಲಿ ಇವಾಗ ನೀವು ಲೈವ್ ತಗೋತಾ ಇದ್ದೀರಾ, ಪರಮೇಶ್ವರ್ ತಗೊಳ್ಳಿ. ಪರಮೇಶ್ವರ್ಗೆ 5 ಕೋಟಿ ಆಸ್ತಿ ಐತೆ, ಕಾಲೇಜ್ ಐತೆ, ಸಿದ್ಧಾರ್ಥ ಇದು ಎಲ್ಲ. ಅವರನ್ನು ಬಡವ್ರಿಗೆ ಏನು ಮಾಡ್ತಾರೆ? ಬಡವ್ರಿಗೆ ಏನು ಮಾಡ್ತಾರೆ ಕೇಳಿ, ಅಲ್ವಾ? ಬಡವ್ರಿಗೆ ಏನು ಮಾಡ್ತಾರೆ? ಇದು ಕಾಲೇಜ್ ಎಜುಕೇಷನ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಇದು ಕಾಲೇಜ್ ಇದೆ ಸರ್. ಹಾಂ, ಸಿದ್ಧಾರ್ಥ ತುಮಕೂರಲ್ಲಿ. ಸಿದ್ಧಾರ್ಥ ಅಂದರೆ ನಾನು ಅಲ್ಲೇ ಓದಿದ್ದು. ಹಾಂ, ಅವ್ರು ಏನು ಮಾಡ್ತಾರೆ? ಅವರು ಎಸ್ ಸಿ ಅದಕ್ಕೆ ಅವ್ರಿಗೆ ಪವರ್ ಐತೆ. ನಾವು ಗೌಡ್ರು, ನಾವು ಒಕ್ಕಲಿಗರು, ನಾವು ಗೌಡ್ರು, ನಮಗೆ ಪವರ್ ಇಲ್ಲ. ಇಲ್ಲ ಸರ್, ಅಂತಂದರೆ ಅದು ಕಾಸು ನೋಡಿ ಏನು ಪವರ್ ಅಂತ ಏನು ಆ ಥರ ಜಾತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಓಕೆ ಓಕೆ. ನಾನು ಕೈ ಮುಗಿಸಿ ಕ್ಷಮೆ ಕೇಳ್ತೀನಿ. ನಾನು ಇನ್ನೊಂದು ಏನು ಗೊತ್ತಾ, ನಾನು ಪರಮೇಶ್ವರ್ ಬಗ್ಗೆ ಅವರು ಬಡವರಿಗೆ ಒಳ್ಳೇದು ಮಾಡಲಿ, ಅದನ್ನು ಬಿಟ್ಟರೆ ನಮ್ಮದ್ರಲ್ಲಿ ಏನೈತೆ ಸರ್? ನಾವಿಲ್ಲಿ ಫುಟ್ಪಾತ್ ಮೇಲೆ ನಾವಿಲ್ಲೇ ಮನೆ ಕಳೋದು, ನಮ್ಮ ಮನೆಯೆಲ್ಲ ಏನಿಲ್ಲ, ನೆಲದಲ್ಲಿ ಮನೆ ಕೊಂಡಿದ್ದೀವಿ. ಕೈ ಮುಗ್ದು ಹೇಳಿದೆ, ನಮ್ಮ ಮನೆ ಏನಿಲ್ಲ, ಇಲ್ಲಿ ನೆಲದಲ್ಲಿ ನೋಡಿ ಇರಲಿ ಸರ್, ಕಸ ಮನಸ್ಸಿನಲ್ಲಿ ಒಂದಿಷ್ಟು ಅಭಿಪ್ರಾಯ ಇರ್ತವೆ, ನೀವು ವ್ಯಕ್ತಪಡಿಸೋದು ಸಹಜ. ಆದರೆ ನಿಮಗೆ ಒಂದು ಅಗತ್ಯವಿರ್ತಕ್ಕಂಥ ಒಂದು ಸಮಸ್ಯೆಗಳಿರ್ತಾವ, ಒಂದು ಮನೆ ಇರದೇ ಇರ್ಬೋದು. ಮನೆಯೆಲ್ಲ ನನಗೇನಿಲ್ಲ, ಇಲ್ಲ ಕೂತ್ಕೊಂಡಿನಿ. ಅದೇ ಜೇನ್ ಪಟೇಲ್, ಗುಂಡೂರಾವ್, ದೇವರಾಜ ಅವ್ರು ಮಾಡ್ದಂಗೆ ಇವರೇನೂ ಮಾಡಿಲ್ಲ. ಅದೇ ನಾನು ಹೇಳಿ, ಇಲ್ಲಿ ನೋಡಿ ನೆಲದಲ್ಲಿ ಮನೆ ಕಳ್ತೀನಿ, ನಮಗೆ ಒಂದು ಚಾಪೆ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ನಿಮ್ಮ ಪರ್ಸನಲ್ ನಾನು ಕೇಳ್ತಾ ಇರೋದು, ನಿಮ್ಗೆ ಒಂದಿಷ್ಟು ಮನೆ ಇರದಿದ್ರೆ ಮನೆಯ ಒಂದು ಏನು ಗೌರ್ಮೆಂಟಿಂದ ಏನು ಆಗಿರ್ಬೋದು, ನಿಮಗೆ ಒಂದು 60% ಮೇಲ್ಪಟ್ಟರೆ ಪಿಂಚಣಿ ಆಗಿರ್ಬೋದು, ವೈದ್ಯಕೀಯ ಸೇವೆ, ಈ ಥರ ನಾನು ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ಹೇಳ್ತೀನಿ? ಪೆನ್ಷನ್ ನನಗೇನು 50 ವರ್ಷ ಆಗಿಲ್ಲ, 49 ವರ್ಷ. ಹೌದು, ನಾವ್ಯಾವುದು ಗೌರ್ಮೆಂಟಿಂದ ಯಾವುದು ತಗೊಳ್ಳಲ್ಲ. ಗೌರ್ಮೆಂಟ್ ಸವಸನೇ ಬೇಡ, ಅವರೆಲ್ಲ ಮೋಸ್ಕರ. ಅದೇ ಸರಿ, ನೀವು ಒಂದು ಗೌರ್ಮೆಂಟಿಂದ ಯಾವ ರೀತಿ ಒಂದು ಸೌಲಭ್ಯಗಳನ್ನು ತೊಗೊಂಡಿದ್ದೀರಿ ಅಥವಾ ತೊಗೊಂಡಿಲ್ಲ ಅಂತೇಳಿ ತೊಗೊಂಡಿಲ್ಲ ಅಂತ ಹೇಳಿ? ನಾವು ತಗೊಂಡಿಲ್ಲ. ನಾವು ಜೀವನದಲ್ಲಿ ಗೌರ್ಮೆಂಟಿಂದ ಏನು 1 ರೂಪಾಯಿ ತಗೊಂಡಿಲ್ಲ. ನಮ್ಮ ದುಡ್ಡು ನಮ್ಮ ಅದನ್ನು ಬಿಟ್ಟರೆ ಬೇರೆಯವರೆಲ್ಲ ಈ ಆಧಾರ್ ಕಾರ್ಡು ಇದರಲ್ಲೆಲ್ಲ ಅಕ್ಕಿ ಎಲ್ಲ ತಗೋತಾರೆ. ನಂದು ಯಾವುದೋ ತಗೊಳ್ಳಲ್ಲ. ನನ್ನ ಹೆಸರು ಬಿ ಪುಷ್ಪರಾಜ್, ಸಣ್ಣ ಬೊಮ್ಮಯ್ಯ, ಲೇಟ್. ಓಕೆ ವೀಕ್ಷಕರೇ, ಇಲ್ಲಿನ ಒಂದು ಸ್ಥಳೀಯರನ್ನು ಮಾತನಾಡಿಸಿದ್ವಿ. ಅವರು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಇಲ್ಲಿನ ಒಂದು ಶಾಸಕರು, ಜನಪ್ರತಿನಿಧಿಗಳು ಯಾವ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಟ್ ನಾವು ಕೂಡ ಬಡವರಿದ್ದೀವಿ, ನಮಗೊಂದಿಷ್ಟು ವಸತಿ ಕಟ್ಟಡದ ಒಂದು ಅವಶ್ಯಕತೆ ಇದೆ. ಒಂದು ಸರ್ಕಾರದಿಂದ ಸಿಗುವಂತಹ ಒಂದು ಸೌಲಭ್ಯಗಳು ನಮ್ಮ ಒಂದು ಮನೆಯ ಒಂದು ನಿರ್ಮಾಣಕ್ಕೆ ಒಂದಿಷ್ಟು ಸಹಾಯವಾಗುವ ನಿಟ್ಟಿನಲ್ಲಿ ನಮಗೊಂದಿಷ್ಟು ಸಹಾಯವಾಗಬೇಕು ಅಂತ ಹೇಳಿದರು. ಕ್ಯಾಮ್ರಾಮನ್ ಮನೋಜ್ ಜೊತೆ ನಾನು ಗುರು, ತಾಲೂಕು ನ್ಯೂಸ್, ದೀಪಾಂಜಲಿ ನಗರ.